ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ದೊಡ್ಡಬಳ್ಳಾಪುರ ತಾಯಿ ಮುತ್ಯಾಲಮ್ಮ ಅವರ ಜಾತ್ರೆ ನಡೀತಿದೆ. ಸೊ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ, ಮತ್ತು ನಮ್ಮ ಅಕ್ಕ ಮನೆಯಲ್ಲಿ ಯಾವ್ಯಾವ ಥರ ಅಡುಗೆ ಊಟಗಳ ರೆಸಿಪೀಸ್ ಇತ್ತು, ನಾವೆಲ್ಲ ಏನು ತಿಂದ್ವಿ, ಮತ್ತು ಎಷ್ಟು ಎಂಜಾಯ್ ಮಾಡಿದ್ವಿ, ಅಲ್ಲಿನ ಸುತ್ತಮುತ್ತ ವಾತಾವರಣ ಆಗಿರ್ಬೋದು, ಮತ್ತು ಜಾತ್ರೆಯಲ್ಲಿ ಏನು ಪರ್ಚೇಸ್ ಮಾಡಿದ್ವಿ, ಪ್ರತಿಯೊಂದು ಸಹ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದರ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ತಿಳಿಸಿ. ಹಾಲ್ ಈಗಾಗಲೇ ನೀವು ನೋಡ್ತಾ ಇರ್ಬೋದು, ತುಂಬ ಲೇಟ್ ಆಗಿದೆ, ತುಂಬ ಬಿಸಿಲು ಸಹ ಇದೆ. ಸೊ ನಮ್ಮ ಅಕ್ಕ ಮನೆ ಜಾತ್ರೆಗೆ ಹೋಗ್ತಾ ಇರ್ತೀರಿ. ಸೊ ನಾವು ಜಾತ್ರೆಗೆ ಹೋಗ್ತಾ ಇರೋದು ಈಗ ಚಿಕ್ಕಜಾಲ ಹತ್ತಿರ. ನಮ್ಮ ಅಕ್ಕನ ಮನೆಗೆ ಬಂದ ತಕ್ಷಣ ರೀಚ್ ಆದ ತಕ್ಷಣ ನಾವು ಫಸ್ಟ್ ನೋಡಿದ್ದು ಆರತಿ ಬಟ್ಲು. ಸೊ ಹೆಣ್ಮಕ್ಳಿಗೆ ಯಾವ ಥರ ಆರತಿ ಕಟ್ಟಿಸಿದ್ದಾರೆ ಅಂತ ನೋಡೋದು ಒಂದು ಖುಷಿ ಅಲ್ವಾ. ಸೊ ಅದನ್ನು ನೋಡಿದ್ವಿ, ಮತ್ತು ದೇವರ ಪೂಜೆ ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತೆಲ್ಲ ನೋಡಿದ್ವಿ. ಮತ್ತು ಊಟಕ್ಕೆ ಟೈಮ್ ಆಗಿತ್ತಲ್ಲ, ಸೊ ಹಾಗಾಗಿ ಊಟದ ಕಡೆ ಹೊರಟ್ವಿ. ಸೊ ನಾವು ಬರ್ತಿದ್ದಂಗೆ ಊಟಕ್ಕೆ ಕುತ್ಕೊಂಡ್ವಿ, ಯಾಕಂದರೆ ಊಟ ಟೈಮ್ ಆಗಿತ್ತು. ಸೊ ಹಾಗಾಗಿ ಫಸ್ಟ್ ಊಟ ಮಾಡ್ಕೊಳ್ಳಿ ಅಂತಂದರೆ ಊಟ ಮಾಡ್ಕೊಳ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವೀಗ ರೆಸಿಪೀಸು: ಮಟನ್ ಸಾಂಬಾರು, ಕಬಾಬು, ಮತ್ತು ಬೋಟಿ ಗೊಜ್ಜು, ಮತ್ತು ಚಿಕನ್ ಗ್ರೇವಿ, ಮತ್ತು ಮುದ್ದೆ, ಇಷ್ಟು. ಸೊ ಊಟ ಮುಗಿಸ್ಕೊಂಡು ನಾನು ಇಲ್ಲಿ ಹೊರಗಡೆ ಬಂದೆ. ಮನೆ ಮುಂದೆನೇ ನೋಡ್ತಾ ಇರ್ಬೋದು ನೀವು ಮರದಲ್ಲಿ. ಆ ಮರದಲ್ಲಿ ಎಷ್ಟು ಬಾವುಲಿಗಳಿದೆ ಅಂತಂದರೆ ಯಪ್ಪ, ಆ ಮರನೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಕಪ್ಪಿದೆಯಲ್ಲ. ಸೊ ಅದೆಲ್ಲ ಬಾವುಲಿನೇ, ಅಂದರೆ ರಾತ್ರಿ ಟೈಮ್ ಎಲ್ಲ ಓಡಾಡುತ್ತಲ್ಲ, ಬ್ಯಾಟ್ಸ್ ಅಂತೀವಿ. ಸೊ ಅದೇ ಆಮೇಲೆ ಬೇಕಿದ್ರೆ ಹೋಗಿ ಝೂಮ್ ಮಾಡಿ ನೋಡಿಸ್ತೀನಿ ಎಷ್ಟಿದೆ ಅಂತ. ಸೊ ಊಟ ಮುಗಿಸ್ಕೊಂಡು ಜಸ್ಟ್ ಹೊರಗಡೆ ಬಂದ್ವಿ, ದೇವರುಗಳನ್ನ ನೋಡ್ಕೊಂಡು ಹೋಗೋಣ ನಮಸ್ಕಾರ ಮಾಡಿಕೊಂಡು ಅಂತ. ಲಗ್ಮಮ್ಮ ಮತ್ತು ಮುನೇಶ್ವರ ಏನೋ ತರಿಸಿದ್ದಾರೆ. ಸೊ ನೋಡಿ ನಮಸ್ಕಾರ ಮಾಡ್ಕೋತಾ ಇದ್ದೀವಿ ಮಂಗಳಾರತಿ ತಗೊಂಡು. ಮೋಸ್ಟ್ಲಿ ಅವೆರಡು ಕೈಯಲ್ಲೇ ಎತ್ಕೊಂಡು ಸುತ್ತಾಡ್ತಾರೆ ಅನಿಸುತ್ತೆ. ಸೊ ಇದಕ್ಕೆ ಮಾತ್ರ ಬೆಳ್ಳಿದು ಪಲ್ಲಕ್ಕಿ ಕಟ್ಟಿಸಿದ್ರು, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೋಡಿ ಬೆಳ್ಳಿ ರಥದ್ದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಆಗಲೇ ಮನೆ ಹತ್ರ ನೋಡಿದ್ರಲ್ಲ, ಸೊ ಆ ಮರದ ಹತ್ರನೇ ಬಂದಿದ್ದೀವಿ ನೋಡೋಣ ಅಂತ. ಸೊ ಈಗ ನೀವು ನೋಡ್ತಾ ಇರ್ಬೋದು ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ಎಲೆನೇ ಕಾಣಿಸ್ತಾ ಇಲ್ಲ, ಅಷ್ಟು ಆ ಮರಕ್ಕೆ ಅಂಟ್ಕೊಂಡು ಜೋತಾಡ್ತಾ ಇದ್ದಾವೆ. ಸೀರಿಯಸ್ಲಿ ಹೇಳಬೇಕು ಅಂದರೆ ಇದೇ ಫಸ್ಟು ನಾನು ಈ ಥರ ನೋಡಿರೋದು. ಸೊ ಈ ಮರದಲ್ಲೂ ನೋಡಿ ಎಷ್ಟೊಂದು ಬ್ಯಾಟ್ಸ್ಗಳಿದೆ. 2 ಮರದಿಂದನೂ ಸೇರಿ ಎಷ್ಟಾಯಿತು ಅಂತ ನೀವೇ ಲೆಕ್ಕ ಮಾಡ್ಕೊಳ್ಳಿ, ಅಷ್ಟು ಬ್ಯಾಟ್ಸ್ ಇತ್ತು. ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಬ್ಯಾಟ್ಸ್ನ ಒಂದೇ ಹತ್ರ ನೋಡಿರೋದು. ನೆಕ್ಸ್ಟ್ ಅನದರ್ ಕಂಟಿನ್ಯೂಷನ್ ವ್ಲಾಗಿಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮ ದೊಡ್ಡಬಳ್ಳಾಪುರ ಮುತ್ಯಾಲಮ್ಮನ ಜಾತ್ರೆ. ಸೊ ಈಗ ನಡೀತಾ ಇದೆ ಆಲ್ರೆಡಿ. ಸೊ ನಾನು ನಿಮಗೆ ವ್ಲಾಗ್ ಮುಖಾಂತರ ನೋಡ್ಸೋಣ ಅಂತ ಫಸ್ಟೇ ಬಂದಿದ್ದೀನಿ, ನಾನು ಜಾತ್ರೆ ದಿನದೇ ಬಂದಿದ್ದೀನಿ. ಸೊ ಇವತ್ತೂ ಸಹ ಆಲ್ರೆಡಿ ನಡೀತಾ ಇದೆ ಜಾತ್ರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಲೈಟ್ ಅರೇಂಜ್ಮೆಂಟು, ಪ್ರತಿಯೊಂದು ಎಷ್ಟು ಯುನಿಕ್ಕಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬ ದೊಡ್ಡಬಳ್ಳಾಪುರದಲ್ಲಿರುವ ವಾರ್ಡ್ಗಳಲ್ಲಿ ಇರೋರೆಲ್ಲರೂ ಸಹ ತಾಯಿಯವರಿಗೆ ಆರತಿಗಳು ಮಾಡುವುದರ ಮೂಲಕ ಇಲ್ಲಿ ಪೂಜೆ ಸಲ್ಲಿಸ್ತಾರೆ. ನೀವು ನೋಡ್ತಾ ಇರ್ಬೋದು ತಲೆ ಮೇಲೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಷ್ಟೇ ಚೆನ್ನಾಗಿ ಇಲ್ಲಿ ಎಕ್ಸಿಬಿಷನ್ ಇರ್ಬೋದು, ಮತ್ತು ವ್ಯಾಪಾರ ವ್ಯವಹಾರಗಳಿರ್ಬೋದು, ಅಷ್ಟೇ ಚೆನ್ನಾಗಿ ಇಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಇಲ್ಲಿ ಗಾಡಿಯಲ್ಲಿ ಬರ್ತಾ ಗಾಡಿನ ಎಲ್ಲಾದರೂ ಪಾರ್ಕ್ ಮಾಡಿ ನಡ್ಕೊಂಡು ಹೋಗೋದು ಬೆಟರು ಅನ್ನಿಸ್ತು. ಸೊ ಹಾಗಾಗಿ ಪಾರ್ಕಿಂಗ್ಗೆ ಒಳ್ಳೆ ಪ್ಲೇಸ್ ಹುಡುಕ್ತಾ ಇದ್ದೀವಿ. ಅಷ್ಟು ಜನ ರಶ್ಶು ನೋಡ್ತಾ ಇರ್ಬೋದು ನೀವು. ಸೊ ನಾವು ಗಾಡಿನ ಪಾರ್ಕಿಂಗ್ ಮಾಡಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸುತ್ತಮುತ್ತ ಅಂತೂ ನಾನಂತೂ ನೋಡ್ತಾನೆ ಇದೆ, ಎಕ್ಸೈಟ್ ಆಗಿದೆ. ಅಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಒಳಗಡೆ ತಾಗಿಂದ ಸುತ್ತಮುತ್ತ ಎಲ್ಲ. ಸೊ ಈ ಕಡೆ ಒಂದು ರಥ ಮಾಡಿದ್ದಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಪ್ರತಿ ವರ್ಷದಕ್ಕಿಂತ ಈ ವರ್ಷ ತುಂಬ ಅಂದರೆ ತುಂಬ ಸ್ಪೆಷಲಾಗಿ ಮಾಡಿದ್ದಾರೆ. ಯಾಕೆ ಅಂತಂದರೆ ಗೋಪುರ ಇತ್ತಲ್ಲ, ಸೊ ಮುತ್ಯಾಲಮ್ಮ ದೇವಸ್ಥಾನದ ಗೋಪುರ ಅದು ಈ ವರ್ಷದಿಂದ ಶುರು ಮಾಡಿರೋದು. ಅಂದರೆ ಎಷ್ಟು ದಿವಸ ಅದನ್ನು ಕಟ್ಟಿಸ್ತಾ ಇದ್ರು. ಸೊ ಹಾಗಾಗಿ ಈ ಸಲ ಆಗಿದೆ ಇನಾಗ್ರೇಷನ್ನು. ಸೊ ಹಾಗಾಗಿ ಅಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಸೊ ಇನ್ನು ಒಳಗಡೆ ಹೋಗಿ ನೋಡೋಣ ಬನ್ನಿ.
ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ವಾವ್ ಅನ್ನೋ ಥರ ಇತ್ತು, ನಿಜವಾಗ್ಲೂ ಸೂಪರಾಗಿತ್ತು, ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ಸೊ ಇಲ್ಲಿ ಮಕ್ಕಳು ಸಹ ಪುಟ್ಟ ಪುಟ್ಟ ಮಕ್ಕಳು ಸಹ ಫೋಟೋಗಳನ್ನೆಲ್ಲ ಹಿಡಿಸ್ಕೊಳ್ತಾ ಇದ್ರು. ಸೊ ಇನ್ನು ಈ ಕಡೆ ಎಲ್ಲ ನೋಡಿ ಹೆಣ್ಮಕ್ಳು ಆರತಿನ ಎಲ್ಲ ಸುತ್ತಾ ಇದ್ದಾರೆ. ಒಳಗಡೆ ಇನ್ನೂ ಒಳಕ್ಕೆ ಇರೋದು, ತಾಯಿ ದರ್ಶನ ನಮಗೆ ಇವತ್ತು ಮಾಡೋಕ್ಕಾಗುತ್ತೋ ಎಲ್ಲೋ ಗೊತ್ತಿಲ್ಲ. ಸೊ ಟ್ರೈ ಮಾಡಬೇಕು ಅಷ್ಟೇ, ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ, ಇಲ್ಲಿಗೆ ತುಂಬ ಅಂದರೆ ತುಂಬ ಜನ ಇದ್ದಾರೆ, ನೋಡೋಣ. ಸೊ ಬರೀ ಆರತಿ ಮಾಡೋರಿಗೆ ಅಷ್ಟೇ ಜಾಗ ಇರೋದು ಅಂತ ಗೊತ್ತಾಯಿತು. ಸೊ ಹಾಗಾಗಿ ನಾವು ಇಲ್ಲೇ ನಿಂತ್ಕೊಬಿಟ್ವಿ. ಆರತಿ ಬೆಳಗೋರ್ಗೆ ಮಾತ್ರ ಅಲ್ಲಿ ಅವಕಾಶ ಕಲ್ಪಿಸ್ಕೊಟ್ಟಿರೋದು, ದರ್ಶನಕ್ಕೆ ಏನೋ ನಾಳೆ ಇದೆ ಅಂತೆ. ಸೊ ಹಾಗಾಗಿ ಆರತಿಗಳು ನೋಡಿ ಯಾವ ಥರ ಮಾಡಿದ್ದಾರೆ ಅಂತ, ಎಲ್ಲ ಒಂದೊಂದಕ್ಕೊಂದೊಂದು ಚೆನ್ನಾಗೇ ಇತ್ತು. ಆರತಿ ಯಾವುದೇ ಥರ ಇರಲಿ, ಅಡಕೆದು ಹೊಂಬಾಳೆ ಇದ್ದ ತಕ್ಷಣ ಅದ್ರ ಕಲೆನೇ ಕಲೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈಗ ಮೂವ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು, ಒಬ್ಬೊಬ್ಬರೇ ಆರತಿಗಳು ಎತ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಆರತಿ ಬೆಳಗ್ತಾರೆ. ಯಾಕೆ ಅಂತಂದರೆ ಇಲ್ಲಿ ತುಂಬ ವಾರ್ಡ್ಗಳಿದೆಯಲ್ಲ, ಸೊ ಹಾಗಾಗಿ ಎಲ್ಲ ಕಡೆಯಿಂದನೂ ಸಹ ಆರತಿಗಳನ್ನ ಎತ್ಕೊಂಬಂದು ಹೆಣ್ಮಕ್ಳು ಮಾಡ್ತಾರೆ. ದೇವಸ್ಥಾನದಲ್ಲಿ ತಮಟೆ ಸದ್ದು ಮತ್ತು ದೇವರ ಹಾಡುಗಳಿಂದ ನಿಜವಾಗ್ಲೂ ಕಿವಿಗಂತೂ ಯಪ್ಪ ದೇವರೇ ಎಷ್ಟು ಆನಂದ ಆಗ್ತಾಯಿತ್ತು ಅಂದರೆ, ಹಾಗೆ ಕಣ್ಣಿಗೂ ಸಹ ನೋಡೋದಕ್ಕೆ ಅಷ್ಟೇ ಆನಂದ ಆಗ್ತಿತ್ತು. ನೋಡ್ತಾ ಇರ್ಬೋದು ಆರತಿನ ಯಾವ ಥರ ಬೆಳಗ್ತಾ ಇದ್ದಾರೆ ಅಂತ. ಸೊ ಪ್ರಸಾದದ್ದು ಸಹ ಸಿಸ್ಟಮ್ಸ್ ಎಲ್ಲ ಮಾಡಿದರು. ಆರತಿ ಮಾಡಿಕೊಂಡು ಮತ್ತೆ ಪ್ರಸಾದ ತಿನ್ಕೊಂಡು ಹೋಗಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಅಲ್ಲಿಂದ ಒಳಕ್ಕೆ ಇರೋದು ದೇವಸ್ಥಾನದ ಒಳಗಡೆ. ಸೊ ನಮಗೆ ಕಾಣಿಸಲ್ಲ ನಾವು, ಯಾಕಂದರೆ ದೂರ ಇದ್ದೀವಲ್ಲ. ಸೊ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಕಾಣಿಸುತ್ತೆ. ಸೊ ಒಳಗಡೆನೂ ಸಹ ಅಷ್ಟೇ ಜನ ಇದ್ದಾರೆ, ಡೆಕೋರೇಷನ್ಸು ಎಲ್ಲ ಅಷ್ಟೇ ಚೆನ್ನಾಗಿತ್ತು ಒಳಗಡೆನೂ ಸಹ. ಇನ್ನು ಏನೇ ಇರಲಿ, ತಮಟೆ ಸದ್ದಿಗೆ ಅಂದರೆ ನಮ್ಮ ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ 4 ಸ್ಟೆಪ್ ಹಾಕಿಲ್ಲ ಅಂದರೆ ಹೇಗೆ ಹೇಳಿ. ನಾವಂತೂ ನಾನು ನನ್ನ ಮಗ ನೋಡಿ ಎಲ್ಲಿದ್ದೀವಿ ಅಂತ, ನಾವು ದೇವ್ರುಗಳ್ನ ನೋಡೋದು ಬಿಟ್ಟು ಈ ಕಡೆ ಬಂದು ಈಗ ಡ್ಯಾನ್ಸ್ ನೋಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ನಿಜವಾಗ್ಲೂ ಹೇಳಬೇಕು ಅಂದರೆ. ಅಷ್ಟು ಜನದ ಮಧ್ಯೆ ಯಪ್ಪ ದೇವರೇ, ಈಗ ನೋಡಿ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಒಳಗಡೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ತಾಯಿ ಅಮ್ಮನ ನೋಡೋದಕ್ಕೆ ಒಂದು ಖುಷಿ ಆಗ್ತಾಯಿದೆ ನನಗೆ, ದರ್ಶನ ಸಿಕ್ತು ಅನ್ನೋದು ಇದ್ದಿತ್ತು ಖುಷಿ ಆಗ್ತಾಯಿದೆ ನನಗೆ. ನಮ್ಮ ದೊಡ್ಡಬಳ್ಳಾಪುರ ಮುತ್ಯಾಲಮ್ಮನ ಜಾತ್ರೆಯ ವಿಜೃಂಭಣೆ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೋಡ್ತಾ ಇರ್ಬೋದು ನೀವು, ಇನ್ನೂ ಆರತಿಗಳು ತುಂಬ ಅಂದರೆ ತುಂಬ ಬರ್ತಾಯಿತ್ತು. ಇದು ಮುಗಿಯಲ್ಲ, ಇನ್ನೂ ಒಂದು ಗಂಟೆ ಆದರೂ ಆಯಿತು, 2 ಗಂಟೆ ಆದರೂ ಆಯಿತು. ಯಾಕಂದರೆ ದೊಡ್ಡಬಳ್ಳಾಪುರ ದೊಡ್ಡದು. ಸೊ ಹಾಗಾಗಿ ಎಷ್ಟು ಜನ ಇರ್ತಾರಲ್ವ, ಮಾಡ್ಕೊಬರೋದು ಆರತಿಗಳೆಲ್ಲ. ಸೊ ಮಾಡ್ತಾನೇ ಇದ್ದರು ಆರತಿಗಳು.
ಸೊ ಇಲ್ಲೂ ಸಹ ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲಿ ಇನ್ನೂ ಆರತಿಗಳು ನಿಂತಿದೆ. ಸೊ ನಾನು ಹೇಳಿದ್ನಲ್ಲ ಗೋಪುರ ಇನಾಗ್ರೇಷನ್ ಅಂತ ಇದೆ. ಸೊ ಇದು ಇರಲಿಲ್ಲ ಫಸ್ಟು, ಈಗ ಶುರು ಆಗಿರೋದು. ಸೊ ಇವತ್ತೇ ಇನಾಗ್ರೇಷನ್ ಮಾಡಿರೋದು ಅನಿಸುತ್ತೆ, ಅದಕ್ಕೆ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಜಾತ್ರೆನ. ವರ್ಷವೂ ಸಹ ಅಷ್ಟೇ ಚೆನ್ನಾಗಿ ಇರುತ್ತೆ, ಹಾಗಂತ ಏನಿಲ್ಲ. ಸೊ ನೆಕ್ಸ್ಟು ನಾವು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಎಕ್ಸಿಬಿಷನ್ ಕಡೆ ಬಂದಿದ್ದೀವಿ. ಮಕ್ಕಳೇನಾದರೂ ಆಟ ಆಡ್ತವೇನೋ ಅಂತ. ಆದರೆ ನಮ್ಮ ಮಕ್ಕಳು ಸ್ವಲ್ಪ ಆಟ ಆಡೋದಕ್ಕೆ ಹಿಂಜರಿತವೆ, ಯಾಕೆಂದರೆ ಸ್ಪೀಡ್ ಇರುತ್ತಲ್ಲ, ಸೊ ಹಾಗಾಗಿ ಗಾಬರಿ ಪಡ್ತವೆ. ಸೊ ನೋಡಿಸಿದ್ವಿ, ಆಡ್ತೀರೇನೋ ಆಡ್ರಿ ಆಡ್ರಿ ಅಂತ. ಸೊ ಮೊನ್ನೆ ಎಲ್ಲ ನಂದಿ ಹಿಲ್ಸ್ ಜಾತ್ರೆ ಇತ್ತಲ್ಲ, ಸೊ ಅಲ್ಲಿ ಎಲ್ಲ ಆಡಿದ್ದಾರೆ. ಸೊ ಇಲ್ಲೇನು ಬೇಡ ಬೇಡ ಅಂತ ಹೇಳ್ತಾಯಿದ್ರು. ಸೊ ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ನಾವೇನಾದರೂ ತಿನ್ಕೊಳ್ಳೋಣ ಅಂತ ಬಂದ್ವಿ ಈ ಕಡೆ. ಸೊ ನನ್ನ ಮಗಳು ಇಲ್ಲಿ ಬೇಬಿ ಕಾರ್ನ್ ತೊಗೊಂಡಿದ್ದಾಳೆ, ಸ್ವೀಟ್ದಿದ್ದು ತಿನ್ನೋಣ ಅಂತ ತೊಗೊಂಡಿದ್ದಾಳೆ. ಸೊ ನನಗೆ ಅದು ಇಷ್ಟ ಆಗಲಿಲ್ಲ, ಚಿರುಮುರಿ ತಿನ್ನಬೇಕು ಅನ್ನಿಸ್ತು. ಸೊ ಹಾಗಾಗಿ ನಾನಿಲ್ಲಿ ಚಿರುಮುರಿ ಹಾಕಿಸ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ಈ ಕಡೆ ಬಂದ್ವಿ, ಏನಾದರೂ ಪರ್ಚೇಸಿಂಗ್ ಮಾಡೋಣ ಅಂತ. ನನ್ನ ಮಕ್ಕಳು ಕೇಳ್ತಿದ್ದಾರೆ, ಟ್ರಕ್ಕು ಎಲ್ಲ ಬೇಕು, ಅವ್ರಿಗೇನು ಕೊಡಿಸಿದ್ರೆ ಎಲ್ಲ ಬೇಕು. ಸೊ ಹಾಗಾಗಿ ನಾವು ದೊಡ್ಡದೊಂದು ಏರ್ಪ್ಲೇನ್ ಕೊಡಿಸಿದ್ದೀವಿ, ಬೇಡ ಬೇಡ ಅಂತ ಹೇಳ್ತಾ ಇದ್ದ. ಸರಿ ಅದೇ ಇಡಿಸ್ಕೊಂಡು ಮತ್ತೆ ಇಲ್ಲಿ ಪಿಂಗಾಣಿ ಐಟಮ್ಸ್ಗಳು ಮಾರ್ತಾಯಿದ್ರು. ಸೊ ಹಾಗಾಗಿ ತಗೊಳ್ಳೋಣ ಏನಾದರೂ ಅಂತ ಬಂದ್ವಿ.
ಸೊ ಇಲ್ಲಿ ಈ ಪಿಂಗಾಣಿದು ಕಟ್ಟಿಸ್ಕೊಂಡು ಮತ್ತು ಇನ್ನೂ ಒಂದಷ್ಟು ಐಟಮ್ಸ್ಗಳು ತಗೊಂಡು ನನ್ನ ಮಗಳಿಗೆ ಬಳೆ ಸರ ಆ ಥರದ್ದು ಮತ್ತು ಮನೆಗೆ ಬೇಕಾಗಿರೋ ಒಂದೊಂದು ಸ್ವಲ್ಪ ಐಟಮ್ಸ್ಗಳೆಲ್ಲ ತಗೊಂಡು ನಾವೀಗ ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗು. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಬಾಯ್ ಬಾಯ್. ಥ್ಯಾಂಕ್ ಯು ಆಲ್.